ಪ್ರತಿದಿನ ಲಕ್ಷಾಂತರ ಜನರನ್ನು ಗಮ್ಯಸ್ಥಾನಕ್ಕೆ ತಲುಪಿಸುವ ಮುಂಬೈ ಲೋಕಲ್ ಟ್ರೈನ್. ಆದರೆ 2026 ಜೂನ್ 23ರಂದು ಇದೇ ರೈಲಿನಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಸಾಮಾನ್ಯ ಮಾತಿನ ಚಕಮಕಿಯಿಂದ ಆರಂಭವಾದ ವಿವಾದ ಒಬ್ಬ ಯುವಕನ ಸಾವಿನಲ್ಲಿ ಅಂತ್ಯವಾಯಿತು. ಈ ಘಟನೆಯಲ್ಲಿ ಮೃತಪಟ್ಟವರು ಮಯಾಂಕ್ ಲೋಹರ್ ಎಂಬ 22 ವರ್ಷದ ಯುವಕ. ಆತನು ಅಂಧೇರಿಯಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ಪ್ರತಿದಿನದಂತೆ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದನು. ಜೂನ್ 23 ರಾತ್ರಿ ಮಳೆ ಸುರಿದಿದ್ದ ವೇಳೆ ಮುಂಬೈ ಲೋಕಲ್ ಟ್ರೈನಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟ್ ಟ್ರೈನಲ್ಲಿ ಬಾಗಿಲು ತೆರೆಯಬೇಕು ಮುಚ್ಚಬೇಕು ಎಂಬ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಆರಂಭವಾಯಿತು. ಪೊಲೀಸರ ಪ್ರಕಾರ ಈ ವಾಗ್ವಾದ ತೀವ್ರಗೊಂಡು ಆರೋಪಿಯು ಚಾಕುವಿನಿಂದ ಮಯಾಂಕ್ ಲೋಹರ್ ಮೇಲೆ ಹಲವಾರು ಬಾರಿ ಹಲ್ಲೆ ನಡೆಸಿದನು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದ ಮಯಾಂಕ್ ಮೃತಪಟ್ಟನು. ಈ ದುರ್ಘಟನೆ 2026 ಜೂನ್ 23 ರಾತ್ರಿ ಸಂಭವಿಸಿತು. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು ಮರುದಿನವೇ ಆರೋಪಿಯನ್ನು ಬಂಧಿಸಿದರು. ಈ ಘಟನೆ ಮುಂಬೈ ಪಶ್ಚಿಮ ರೈಲ್ವೆ ಮಾರ್ಗದ ಅಂಧೇರಿ ಮತ್ತು ಬೋರಿವಲಿ ನಿಲ್ದಾಣಗಳ ನಡುವೆ ಸಂಚರಿಸುತ್ತಿದ್ದ ಫಸ್ಟ್ ಕಂಪಾರ್ಟ್ಮೆಂಟ್ ಲೋಕಲ್ ಟ್ರೈನ್ನ ಬೋಗಿಯಲ್ಲಿ ನಡೆದಿದೆ. ವೀಕ್ಷಕರೇ, ಮಯಾಂಕ್ ಲೋಹರ್ ಅವರ ಸಾವಿನೊಂದಿಗೆ ಈ ಘಟನೆ ಅಂತ್ಯಗೊಂಡಿಲ್ಲ. ಇದು ಕೇವಲ ಒಂದು ಕುಟುಂಬದ ನೋವಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿರುವ ಆಕ್ರೋಶ ಮತ್ತು ಹಿಂಸೆಯ ಬಗ್ಗೆ ಸಮಾಜಕ್ಕೆ ನೀಡಿದ ಎಚ್ಚರಿಕೆಯಾಗಿದೆ. ಪ್ರತಿದಿನ ಲಕ್ಷಾಂತರ ಜನರನ್ನು ಸಾಗಿಸುವ ಮುಂಬೈ ಲೋಕಲ್ ಟ್ರೈನ್ಗಳಲ್ಲಿ ಒಂದು ಕ್ಷಣದ ಕೋಪ ಹೇಗೆ ಒಂದು ಜೀವವನ್ನು ಕಸಿದುಕೊಳ್ಳಬಹುದು ಎಂಬುದನ್ನು ಈ ಘಟನೆ ತೋರಿಸಿಕೊಟ್ಟಿದೆ. ಈ ಪ್ರಕರಣದ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ಮುಂದುವರೆದಿದೆ. ಅಂತಿಮ ತೀರ್ಪು ನ್ಯಾಯಾಲಯದಿಂದಲೇ ಹೊರಬರಲಿದೆ. ಆದರೆ ಈ ದುರಂತವು ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ಕೋಪದ ಕ್ಷಣದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಎಷ್ಟು ಕುಟುಂಬಗಳ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು? ಮಯಾಂಕ್ ಲೋಹರ್ ಅವರ ನೆನಪು ಕೇವಲ ಒಂದು ಅಪರಾಧ ಪ್ರಕರಣವಾಗಿ ಉಳಿಯಬಾರದು. ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತಿ, ಸಂಯಮ ಮತ್ತು ಸಾರ್ವಜನಿಕ ಸುರಕ್ಷತೆಗೆ ಎಲ್ಲರೂ ಒಟ್ಟಾಗಿ ಆದ್ಯತೆ ನೀಡಬೇಕೆಂಬ ಸಂದೇಶವಾಗಿ ಅದು ಉಳಿಯಬೇಕು. ವೀಕ್ಷಕರೇ, 22 ವರ್ಷದ ಮಯಾಂಕ್ ಲೋಹರ್ ಎಂಬ ಯುವಕನನ್ನು ಕೊಲೆ ಮಾಡಿದಂತಹ ರೋಷನ್ ಸುವರ್ಣ ಎಂಬ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಆದರೆ ಚೆನ್ನಾಗಿರುತ್ತೆ ಎಂದು ಕಾಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.